ಇನ್ನ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟವನ್ನು ಹಂಚಿಕೆ ಮಾಡಲಾಗ್ತಾ ಇದೆ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡದ ಸುದ್ದಿಗೆ ಹೆಚ್ಚಾಗಿ ಸುದ್ದಿ ಆಗೋದಕ್ಕಿಂತ ಊಟದ ವಿಚಾರದಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಬಾಡೂಟವನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ಮೊಟ್ಟೆ, ಚಿಕನ್, ಕಬಾಬ್, ಕೋಳಿ ಸಾರು, ಮುದ್ದೆ ಇದನ್ನ ಹಂಚಲು ಮುಂದಾಗಿದ್ದಾರೆ ಪ್ರಗತಿಪರರು. ಪ್ರಗತಿಪರರ ಈ ನಿರ್ಧಾರಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಮತ್ತು ಪ್ರಗತಿಪರರ ನಡುವೆ ಜಟಾಪಟಿ ಕೂಡ ಆಗಿದೆ. ಊಟ ಪ್ರತಿಯೊಬ್ಬರ ಸ್ವತಂತ್ರ, ಅವರವರಿಗೆ ಏನು ಬೇಕೋ ಅದನ್ನು ಯಾರಾದರೂ ಊಟವನ್ನ ಮಾಡಬಹುದು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಸಾಹಿತ್ಯ ಸಮ್ಮೇಳನದಲ್ಲಿ ಉಳಿದ ನಿರ್ವಹಣೆಗಳು ಹೇಗಾಗ್ತಾ ಇದ್ದಾವೆ, ಅಲ್ಲಿರ್ತಕ್ಕಂಥ ನಿಜವಾದ ಸಮಸ್ಯೆ ಏನು. ಒಂದು ಕಡೆ ವಿಚಾರಗೋಷ್ಠಿ ಆದಾಗ ಇವತ್ತು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ಶೌಚಾಲಯದೇ ಒಂದು ವ್ಯವಸ್ಥೆಯನ್ನ ಮಾಡಿಲ್ಲ, ಅದರಲ್ಲೂ ಮಹಿಳೆಯರಿಗೆ ಅತ್ಯಂತ ಕಷ್ಟ ಆಗ್ತಾ ಇದೆ, ಪಕ್ಕದ ಗದ್ದೆಗೆ ಹೋಗುವಂತ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ಯಾವ ಗೋಷ್ಠಿಗಳು ಎಲ್ಲಿ ನಡೀತಾ ಇದ್ದಾವೆ, ಹೇಗೆ ಮೂವ್ಮೆಂಟ್ ಮಾಡಬೇಕು ಆ ವ್ಯವಸ್ಥೆಗಳಿಲ್ಲ. ಅಲ್ಲಿರ್ತಕ್ಕಂಥ ಅಂಗಡಿಗಳಲ್ಲಿ ಒಂದು ಪುಸ್ತಕವನ್ನ ಕೊಂಡುಕೊಳ್ಬೇಕಂದ್ರೆ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ, ಅಲ್ಲಿ ಒಂದು ಗೂಗಲ್ ಪೇನೋ ಫೋನ್ ಪೇ ಮಾಡಿ ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರುವಂತದ್ದು ಆಹಾರದ ವಿಚಾರವಾಗಿ, ಮಾಂಸಾಹಾರವನ್ನ ನಾವು ಕೊಡ್ತೀವಿ ಅಂತೇಳಿ ಪ್ರಗತಿಪರರು ಅಂತ ಇದ್ದಾರೆ. ನೀವು ಹೇಗೆ ಕೊಡ್ತೀರಿ ಅಂತೇಳಿ ಇಲ್ಲಿ ಪೊಲೀಸರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಹಂಚೋದಕ್ಕೆ ತಂದಂತ ಊಟವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ನೋಡಿ ವಿಪರ್ಯಾಸ ಅಂದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗ್ಬೇಕು. ಪ್ರಗತಿಪರ ವಿಚಾರ ಅಂತ ಬಂದಾಗ ಅಲ್ಲಿ ಆಮೂಲಾಗ್ರವಾದಂತಹ ಬದಲಾವಣೆಗಳಾಗಬೇಕು, ಬಡವರಿಗೆ ಒಂದು ನ್ಯಾಯ ಸಿಗಬೇಕು, ಆ ರೀತಿಯಂತ ವ್ಯವಸ್ಥೆ ಆಗ್ತಾ ಇದ್ದಾವ. ಒಂದು ಕಡೆ ಬಾಣಂತಿಯರು ನಿರಂತರವಾಗಿ ಸಾವನ್ನಪ್ತಾ ಇದ್ದಾರೆ, ಮತ್ತೊಂದು ವಿಚಾರದಲ್ಲಿ ಊಟದ ವಿಚಾರವನ್ನೇ ಇಟ್ಟುಕೊಂಡು ದೊಡ್ಡ ಮಟ್ಟದ ಸುದ್ದಿಗಳಾಗ್ತಾ ಇದ್ದಾವೆ. ಈಗ ಇಲ್ಲಿ ಸಾಹಿತ್ಯ ಸಮ್ಮೇಳನ ಏರ್ಪಡಿಸುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ವೆಜ್ಜೋ ನಾನ್ ವೆಜ್ಜೋ ಆ ವಿಚಾರ ಚರ್ಚೆನೇ ಆಗ್ಬಾರ್ದಿತ್ತು. ಯಾರ್ಯಾರಿಗೆ ಏನು ಬೇಕೋ ಆ ರೀತಿಯಂತ ಊಟದ ವ್ಯವಸ್ಥೆ ಮಾಡಬಹುದಿತ್ತು. ಆಗ್ತಾ ಇಲ್ಲ ಅಂದ್ರೆ ಸರಿಯಾದ ಎಕ್ಸ್ಪ್ಲನೇಷನ್ ಅನ್ನ ಕೊಡಬೇಕಿತ್ತು. ಆದ್ರೆ ಇವತ್ತು ಅಲ್ಲಿ ಸುದ್ದಿ ಆಗ್ಬೇಕಾಗಿದ್ದೇನು, ಯಾವ ರೀತಿಯಾದಂತಹ ಗೋಷ್ಠಿಗಳಾಗ್ತಾ ಇದ್ದಾವೆ, ಯಾವ ರೀತಿಯಾದಂತಹ ಒಂದು ಕಾವ್ಯವನ್ನ ವಾಚನ ಮಾಡ್ಲಾಗ್ತಾ ಇದೆಯಾ, ಸಾಹಿತ್ಯದ ಚರ್ಚೆ ಆಗ್ತಾ ಇದೆಯಾ, ಕನ್ನಡದ ಮುಂದಿನ ಬೆಳವಣಿಗೆಯನ್ನ ಹೇಗ್ ಮಾಡಬೇಕು, ಕನ್ನಡಕ್ಕೆ ಇರುವಂತಹ ಚಾಲೆಂಜಸ್ಗಳೇನು, ಟೆಕ್ನಾಲಜಿ ಎಷ್ಟು ಇವತ್ತು ಬಳಕೆ ಆಗ್ತಾ ಇದೆ, ಯಾಕೆ ಕನ್ನಡದಲ್ಲಿ ಸರಿಯಾದ ರೀತಿಯಲ್ಲಿ ಟೆಕ್ನಾಲಜಿ ಲಭ್ಯ ಆಗ್ತಾ ಇಲ್ಲ, ಯಾಕೆ ಒಂದು ಯುನಿಕೋಡ್ ವ್ಯಕ್ತವಾಗ್ತಾ ಇಲ್ಲ, ಇಂಥ ಚರ್ಚೆಗಳಾಗಬೇಕಿತ್ತೆ ಹೊರತು ಊಟದ ವಿಚಾರದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಇವತ್ತು ಎಲ್ಲರೂ ಕೂಡ ಈಗ ನ್ಯೂಸ್ ಆಗ್ತಾ ಇದ್ದಾರೆ, ಎಲ್ಲರೂ ಕೂಡ ಇದನ್ನು ಮರೆತು ಹೋಗ್ತಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಏನಾಯ್ತು ಅಂತ ನಾಳೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಊಟದ ವಿಚಾರದಲ್ಲಿ ಗದ್ದಲ ಆಗಿತ್ತು ಅನ್ನುವುದನ್ನ ನೆನಪಿಸಿಬಿಡುವಂತ ಘಟನೆಗಳು ಆಗ್ತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕೆಲವೊಬ್ರು ಹಾಕಿಸ್ಕೊಂಡು ತಿಂತಾ ಇದ್ದಾರೆ, ಯಾರಾದ್ರೂ ವಾಲಂಟಿಯರ್ ಆಗಿ ತಂದು ಕೊಡ್ತಾ ಇದ್ರೆ ತಿನ್ನೋರು ತಿಂತಾರೆ, ತಿಂದೇ ಇರೋರು ತಿನ್ನೋದಿಲ್ಲ. ಅದರಲ್ಲಿ ಪೊಲೀಸರಿಗೂ ಕೂಡ ಮಧ್ಯಪ್ರವೇಶ ಮಾಡುವಂತ ಅಗತ್ಯತೆ ಏನಿತ್ತು ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ ಇಲ್ಲಿ. ಒಟ್ಟಾರೆಯಾಗಿ ಯಾವ ವಿಚಾರಕ್ಕೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಚರ್ಚೆಯ ವಿಷಯ ಆಗ್ಬೇಕಿತ್ತೋ, ಸುದ್ದಿ ಆಗ್ಬೇಕಿತ್ತೋ, ಸದ್ದಾಗ್ಬೇಕಿತ್ತೋ, ಅದನ್ನ ಬಿಟ್ಟು ಬೇರೆ ಇತರೆ ವಿಚಾರಗಳಿಗೆ ಸದ್ದಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಇವತ್ತು ಆದಂತ ಘಟನೆ ಏನು ಅಂತ? ರಾಘವೇಂದ್ರ, ಇವತ್ತು ಏನು 3ನೇ ದಿನದ ಅಂತಿಮ ದಿನದ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರುವಂತದ್ದು. ಈ ಒಂದು ಸಮ್ಮೇಳನಕ್ಕೆ ಅಂದ್ರೆ ಸಮ್ಮೇಳನ ಯಾವಾಗ ಮಂಡ್ಯದಲ್ಲಿ ಫಿಕ್ಸ್ ಆಯ್ತು ಆಗ್ಲಿಂದ ಮಂಡ್ಯದಲ್ಲಿ ಬಾಡೂಟವನ್ನ ಆಯೋಜನೆ ಮಾಡಬೇಕು ಈ ಬಾರಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು ತಮ್ಮ ಹೋರಾಟವನ್ನ ಮಾಡಿದ್ರು. ಆದ್ರೆ ಕಡೆಗೆ ಇವತ್ತು ಬಾಡೂಟವನ್ನ ಆಯೋಜನೆ ಮಾಡಿದ್ರು. ಅಂದ್ರೆ ಒತ್ತಾಯಪೂರ್ವಕವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಏನ್ ನಡೀತಾ ಇದೆ ಆ ಜಾಗಕ್ಕೆ ಆಗಮಿಸಿ ಕೋಳಿ ಸಾರು ಮತ್ತೆ ಮುದ್ದೆ ಹಾಗೂ ಮೊಟ್ಟೆಯನ್ನ ವಿತರಣೆ ಮಾಡಿರುವಂತದ್ದು. ಅಂದ್ರೆ ಪ್ರಗತಿಪರ ಸಂಘಟನೆಗಳು ಯಾವಾಗ ಕನ್ನಡ ಸಾಹಿತ್ಯ ಸಮ್ಮೇಳನದ ಆವರಣಕ್ಕೆ ಬಂದ್ರು, ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೀಲಿಕ್ಕೆ ಮುಂದಾದ್ರು. ಆದ್ರೆ ಪೊಲೀಸರು ತಡೆದ್ರು ಕೂಡ ಅವರು ಒಂದು ಊಟದ ಕೌಂಟರ್ ಏನಿದೆ ಅಲ್ಲಿಗೆ ಹೋಗಿ ಮಾಂಸಾಹಾರವನ್ನ ವಿತರಣೆ ಮಾಡಿರುವಂತದ್ದು. ರಾಘವೇಂದ್ರ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.